ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಸಾಮಾಜಿಕ ಜಾಲತಾಣಗಳಲ್ಲಿ ಬಟ್ಟೆ ವ್ಯಾಪಾರಿ ವಿಡಿಯೋ ವೈರಲ್. 1000ಕ್ಕೆ 10 ಕೊರಿಯನ್ ಟಿ-ಶರ್ಟ್ಗಾಗಿ ನುಗ್ಗಲು ಟ್ರಾಫಿಕ್ ಜಾಮ್. ಐತಿಹಾಸಿಕ ದಾಖಲೆಗಳು ಈ ದೇಶದ ಜೀವಾಳ. ಶಿಡ್ಲಘಟ್ಟದಲ್ಲಿ ಪತ್ರಗಾರ ಇಲಾಖೆಯಿಂದ ಐತಿಹಾಸಿಕ ದಾಖಲೆಗಳು, ಛಾಯಾಚಿತ್ರಗಳ ಪ್ರದರ್ಶನ. ಸರ್ಕಾರಿ ಜಮೀನು ಒತ್ತುವರಿ ಮಾಡಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳ ಸುರಿಮಳೆ. ಕಂದಾಯ ಇಲಾಖಾ ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಕಾರ್ಯ. ವಿದ್ಯಾರ್ಥಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರದ ಜೊತೆಗೆ ಆರೋಗ್ಯ ತಪಾಸಣೆ. ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ವಿ ಶಿವಕುಮಾರ್. ವಾರ್ತೆಗಳ ವಿವರ. ಗುಡಿಬಂಡೆ ಪಟ್ಟಣದ ಅರುಣ್ ಅಡ್ಡ ಬಟ್ಟೆ ವ್ಯಾಪಾರಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ 100 ರೂಪಾಯಿಗೆ 1 ಕೊರಿಯನ್ ಟಿ-ಶರ್ಟ್, 1000ಗೆ 10 ಟಿ-ಶರ್ಟ್ ಎಂದು ವಿಡಿಯೋ ವೈರಲ್ ಆಗಿತ್ತು. ವಿಡಿಯೋ ನೋಡಿದ ಯುವಕರು ತುಮಕೂರು, ಬೆಂಗಳೂರು, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಕಡೆಯಿಂದ ಯುವಕರು ಟಿ-ಶರ್ಟ್ ಖರೀದಿಸಲು ಅಂಗಡಿಗೆ ಮುಗಿಬಿದ್ದಿದ್ದಾರೆ. ಗುಡಿಬಂಡೆ ಪಟ್ಟಣದಲ್ಲಿ ಅರುಣ್ ಅಡ್ಡ ಎಂಬುವರು ಆಗಾಗ್ಗೆ ಕೆಲವು ಆಫರ್ಗಳನ್ನು ನೀಡುತ್ತಿದ್ದರು. ಈಗ ಗುಡಿಬಂಡೆ ಪಟ್ಟಣದಲ್ಲಿ ನೂತನ ಕಟ್ಟಡದಲ್ಲಿ ಬಟ್ಟೆ ಮಳಿಗೆ ಆರಂಭವಾಗಿದ್ದು, ತಮ್ಮ ಮಳಿಗೆಯನ್ನ ಜನಪ್ರಿಯಗೊಳಿಸಲು ಜಾಹೀರಾತೊಂದನ್ನು ನೀಡಿದರು. 1000ಕ್ಕೆ 10 ಟಿ-ಶರ್ಟ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿದ್ರು. ಸಿಕ್ಕಿದ್ದೇ ಚಾನ್ಸ್ ಅಂತ ಯುವಕರು ಬೇರೆ ಬೇರೆ ಜಿಲ್ಲೆಯ, ರಾಜ್ಯದ ತಾಲೂಕುಗಳಿಂದ ಬೈಕ್ಗಳಲ್ಲಿ ಬಂದಿದ್ರು. ಸಾವಿರಾರು ಮಂದಿ ಬೆಳಗ್ಗೆಯಿಂದಲೇ ಮಳಿಗೆ ಮುಂದೆ ಠಿಕಾಣಿ ಹೂಡಿದ್ರು. ಅಂಗಡಿ ಮುಂದೆ ಟ್ರಾಫಿಕ್ ಸಮಸ್ಯೆ ಆದ ಕಾರಣ ತಮ್ಮ ಮನೆಯ ಬಳಿ ವ್ಯಾಪಾರ ಮಾಡಿದ್ರು. ಈ ಮಧ್ಯೆ ನೂಕುನುಗ್ಗಲು ಉಂಟಾಗಿದ್ದು, ಪೊಲೀಸ್ ಮಧ್ಯ ಪ್ರವೇಶಿಸಿ ನೂಕುನುಗ್ಗಲು ನಿಯಂತ್ರಣ ಮಾಡಿದ್ರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ವಿದ್ಯಾರ್ಥಿಗಳು ಹಾಗೂ ಯುವ ಜನರು ನಮ್ಮ ದೇಶದ ಇತಿಹಾಸವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಮುಖ್ಯ. ಇತಿಹಾಸ ತಿಳಿಯದೆ ಇತಿಹಾಸವನ್ನು ನಿರ್ಮಿಸಲು ಸಾಧ್ಯ ಇಲ್ಲ ಎಂದು ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಗವಿಸಿದ್ದಪ್ಪ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ನಗರದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಶ್ರಯದಲ್ಲಿ ಐತಿಹಾಸಿಕ ದಾಖಲೆಗಳ ಮತ್ತು ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕರ್ನಾಟಕ ಪತ್ರಗಾರ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಗವಿಸಿದ್ದಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಬ್ರಿಟಿಷರ ಕಾಲದಲ್ಲಿ ರಾಜರ ಆಳ್ವಿಕೆ, ಪ್ರಮುಖವಾಗಿ ಮೈಸೂರು ರಾಜರ ಕಾಲದಲ್ಲಿನ ಮತ್ತು ನಂತರದಲ್ಲಿ ಸ್ವತಂತ್ರ ಭಾರತದ ಆಡಳಿತದ ಅವಧಿಯಲ್ಲಿನ ಪ್ರಮುಖ ಒಪ್ಪಂದಗಳು, ಆದೇಶಗಳ ದಾಖಲೆಗಳು, ಛಾಯಾಚಿತ್ರಗಳನ್ನು ನಾವು ಪತ್ರಗಾರ ಇಲಾಖೆಯಲ್ಲಿ ಸಂಗ್ರಹಿಸಿದ್ದೇವೆ. ಇವೆಲ್ಲವೂ ಒಂದು ದೇಶದ ಇತಿಹಾಸ, ಪರಂಪರೆ, ರಾಜಕೀಯ, ಸಾಮಾಜಿಕ, ಆಡಳಿತದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲು, ಅಧ್ಯಯನ ಮಾಡಲು ನೆರವಾಗುತ್ತವೆ. ಐತಿಹಾಸಿಕ ದಾಖಲೆಗಳು ಈ ದೇಶದ ಜೀವಾಳ, ಸಂಪತ್ತೆಂದರೂ ತಪ್ಪಾಗಲಾರದೆಂದರು. ಬಂದು ಭೇಟಿ ನೀಡಿದ್ರೆ ಆ ದಾಖಲೆಗಳನ್ನ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಇದ್ರ ಜೊತೆಗೆ 1811ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಸಂಸ್ಥಾನದ ಆಡಳಿತವನ್ನ ತಮ್ಮ ಕೈಗೆ ತಗೋತಾರೆ. 1811ರಲ್ಲಿ ಪೂರ್ಣಯ್ಯನವರು ಅವ್ರಿಗೆ ಸಹಾಯವನ್ನು ಮಾಡ್ತಿದ್ದಂಥವ್ರು ತೀರ್ಕೊಂಡಿರ್ತಾರೆ. 1811ರಿಂದ 1831 ತನಕ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಆಡಳಿತವನ್ನು ನಡೆಸ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈಗಿನ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ನಗರ ಅನ್ನುವಂಥ ಒಂದು ಪ್ರಾಂತ್ಯದಲ್ಲಿ ಒಂದು ರೈತರ ದಂಗೆ ಉಂಟಾಗುತ್ತೆ. ಆ ದಂಗೆಯ ಕಾರಣವನ್ನು ಕೊಟ್ಟು ಏನು 1799ರ ಶ್ರೀರಂಗಪಟ್ಟಣದ ಒಪ್ಪಂದದಲ್ಲಿ ನೀವು ಮೈಸೂರು ಸಂಸ್ಥಾನದ ಶಾಂತಿಯನ್ನ, ಆಡಳಿತವನ್ನು ನಡೆಸಲು ನೀವು ಅಸಮರ್ಥರಿದ್ದೀರಾ ಅನ್ನುವಂಥ ಕಾರಣವನ್ನು ಮುಂದಿಟ್ಟು 1831ರಲ್ಲಿ ಮೈಸೂರು ಸಂಸ್ಥಾನದ ಆಡಳಿತವನ್ನು ಬ್ರಿಟಿಷ್ನವರು ನೇರವಾಗಿ ತಮ್ಮ ಕೈಗೆ ತಗೊಳ್ತಾರೆ. ತಗೊಂಡು 1831ರಿಂದ
81ರವರೆಗೆ ಸುಮಾರು 50 ವರ್ಷಗಳ ಕಾಲ ಬ್ರಿಟಿಷರು ನೇರವಾಗಿ ಆಡಳಿತವನ್ನು ನಡೆಸ್ತಾರೆ. ಕಾಲೇಜು ಸಭಾಂಗಣದಲ್ಲಿ ಹಾಗೂ ಆವರಣದಲ್ಲಿ ಐತಿಹಾಸಿಕ ದಾಖಲೆಗಳು, ಛಾಯಾಚಿತ್ರಗಳ ಪ್ರದರ್ಶನ ನಡೆಯಿತು. ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆಯ ಸಹಾಯಕ ಹಿರಿಯ ಎನ್ ಮಹೇಶ್, ಪ್ರಿನ್ಸಿಪಲ್ ಡಾಕ್ಟರ್ ವಿ ವೆಂಕಟೇಶ್, ಡಾಕ್ಟರ್ ಉಮೇಶ್ ರೆಡ್ಡಿ, ಮುರಳಿ, ಆನಂದ್ ಕ್ರೆಸೆಂಟ್ ಶಾಲೆಯ ಕಾರ್ಯದರ್ಶಿ ತಮೀಮ್ ಅನ್ಸಾರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಖಾಸಗಿ ಸಂಸ್ಥೆಯು ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು, ಇಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿರುವ ಬಗ್ಗೆ ಸಾರ್ವಜನಿಕರಿಂದ ಅನೇಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಒತ್ತುವರಿಯನ್ನ ಗುರುತಿಸಲು ಸಮಿತಿಯನ್ನ ರಚಿಸಿಕೊಂಡು ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಕಾರ್ಯವನ್ನು ಮಾಡಲಾಯಿತು. ದೇವನಹಳ್ಳಿ ತಾಲೂಕಿನ ಬೀರಸಂದ್ರ, ಆಲೂರು, ದುದ್ದನಹಳ್ಳಿ ಸರ್ವೆ ನಂಬರ್ 15ರಲ್ಲಿ ಸರ್ಕಾರಿ ಮತ್ತು ಹಿಡುವಳಿ ಜಮೀನು ಇದ್ದು ಖಾಸಗಿಯ ಪ್ರತಿಷ್ಠಿತ ಯೂನಿವರ್ಸಿಟಿಯೊಂದನ್ನು ಕಟ್ಟಿದ್ದಾರೆ. ಕಟ್ಟಿರುವುದನ್ನು ಪೂರ್ತಿ ಅಳತೆ ಮಾಡಿಸಿ ವರದಿ ಸಲ್ಲಿಸುವಂತೆ ಮೇಲಾಧಿಕಾರಿಗಳಿಂದ ಆದೇಶ ಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ರಾಜಕಾಲುವೆ, ಬಂಡಿ ದಾರಿ, ಕಾಲುವೆ ಮತ್ತು ಇತರೆಗಳಿವೆ ಎಂಬುದನ್ನು ಗುರುತಿಸಿ ಸರ್ವೆ ಮಾಡಿಕೊಡಲಾಗುತ್ತದೆ. ಇನ್ನೆರಡು ದಿನಗಳು ಸರ್ವೆ ಮಾಡಲು ಕಾಲಾವಕಾಶ ಬೇಕಾಗುತ್ತದೆ. ಈ ಹಿಂದೆ ಸರ್ವೆ ನಂಬರ್ 15ಕ್ಕೆ ಸಂಬಂಧಿಸಿದಂತೆ ಸರ್ವೇಯರ್ ಶಿವಣ್ಣ ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಇದೀಗ ಪೂರ್ತಿಯಾಗಿ ಸರ್ವೆ ಮಾಡಲು ಸೂಚಿಸಿರುತ್ತಾರೆ. ಅದರಂತೆ ಅಳತೆ ಕಾರ್ಯ ಮುಗಿಸಿ ಪೂರ್ಣ ವರದಿ ಸಲ್ಲಿಸಲಾಗುತ್ತದೆ ಎಂದು ಎಡಿಎಲ್ಆರ್ ಸಿದ್ದರಾಮಯ್ಯ ಅವರು ತಿಳಿಸಿದರು. ನಮಗೆ ಸರ್ ಡಿಡಿಎಲ್ಆರ್ ಒಂದು ಆದೇಶ ಮಾಡಿಕೊಟ್ಟಿದ್ದಾರೆ, OM ಹಾಕಿದ್ದಾರೆ. ಆಲೂರು ದುದ್ದನಹಳ್ಳಿ ಮತ್ತು ಬೀರಸಂದ್ರ ಗ್ರಾಮ 15ರಲ್ಲಿ ಸರ್ಕಾರಿ ಜಮೀನು ಮತ್ತು ಹಿಡುವಳಿ ಜಮೀನು ಇದೆ. ಮತ್ತು ಈಗೇನು ಈ ಅಮಿತಿಯವರು ಯೂನಿವರ್ಸಿಟಿ ಕಟ್ಟಿರ್ತಕ್ಕಂಥ ಜಮೀನನ್ನು ಪೂರ್ತಿ ಅಳತೆ ಮಾಡಿ ವರದಿ ಕೊಡಿಸೋಂತಾಗಿದ್ದಾರೆ. ಅದರಂತೆ ಈಗ ನಾವು ತಂಡ ರಚನೆ ಮಾಡ್ಕೊಂಡು ಅಳತೆ ಮಾಡಿ ಇದು ಮಾಡ್ತಾರೆ. ರಾಜಕಾಲುವೆ, ರಸ್ತೆ, ಕಾಲ್ದಾರಿ, ಬಂಡಿ ದಾರಿ ಏನಿದೆ ಅಷ್ಟು ಡೀಟೇಲ್ಸ್ ಕೂಡ ಕೇಳಿದ್ದಾರೆ ಸರ್. ಅದರಂತೆ ಅಳತೆ ಕೆಲಸ ಪೂರೈಸಿ ಕೊಡ್ತೀವಿ ಸರ್. ನೆಕ್ಸ್ಟ್ ಸ್ಟಾರ್ಟ್ ಆಗಿದೆ ಸರ್, ಸರ್ವೆ ಕಾರ್ಯ ಮಾಡ್ತಾ ಇದ್ದೀವಿ. ಮತ್ತು ಈಗ 2 ಡೇಸಲ್ಲಿ ಮುಗೀತದೆ. ನಮ್ಮಲ್ಲಿ ಈಗ ಸರ್ವೆ ದಾಖಲೆ ಇದೆ ಸರ್. ಮೊದಲು ಶಿವಣ್ಣರು ಅಳತೆ ಮಾಡಿರಲ್ಲ ಸರ್, ಅದು ಸರಿ ಇಲ್ಲ ಅಂತೇಳಿ ಸರ್ ಇದು ಮಾಡಿದರು. ಅವ್ರಿಗೆ ಶಿವಣ್ಣರಿಗೆ ಹಿಂದೆ ಸರ್ ಬೀರಸಂದ್ರ ಸರ್ವೇನವ್ರು ಮಾತ್ರ 15 ಅಳತೆ ಮಾಡೋಕ್ಕೆ ಸರ್ ಆದೇಶ ಕೊಟ್ಟಿದ್ದರು. ಅದರಂತೆ ಬೀರಸಂದ್ರ ಸರ್ವೇನವ್ರು 15 ಮಾತ್ರ ವರದಿ ಕೊಟ್ಟಿದೆ ಸರ್. ಈಗ ಇದರಲ್ಲಿ ಆಲೂರು ದುದ್ದನಹಳ್ಳಿ ಗ್ರಾಮ ಸರ್ವೇನವ್ರು 91ರಲ್ಲೂ ಸರ್ ಅಳತೆ ಮಾಡಿ ಡೀಟೇಲ್ಸ್ ಏನಿದೆ ಅವ್ರ ಯೂನಿವರ್ಸಿಟಿ ಒಳಗಡೆ ಏನು ಬರುತ್ತೆ ಅಳತೆ ಮಾಡಿ ವರದಿ ಕೊಡಿ ಸರ್ ಹೇಳಿದರೆ ಅದರಂತೆ ಡೀಟೇಲಾಗಿ ಅಳತೆ ಮಾಡಿ ವರದಿ ಕೊಡ್ತೀವಿ ಸರ್. ಇನ್ನು ವರದಿ ಮಾಡಲು ಹೋದ ಕೆಲವು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರನ್ನ ಖಾಸಗಿ ಯೂನಿವರ್ಸಿಟಿಯ ಸೆಕ್ಯೂರಿಟಿ ಗಾರ್ಡ್ಗಳು ಒಳಗೆ ಪ್ರವೇಶ ಮಾಡದಂತೆ ಗೇಟ್ ಹಾಕಿ ನಿರ್ಬಂಧ ಹೇರಲಾಗಿತ್ತು. ರೈತರ ಬೇಡಿಕೆಗೆ ಅನುಗುಣವಾಗಿ ಕಂದಾಯ ಇಲಾಖಾಧಿಕಾರಿಗಳ ಸಮ್ಮುಖದಲ್ಲಿ ಏನಾಗಿದೆ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೊಡಲಾಗುತ್ತದೆ. ನಮ್ಮಿಂದ ಯೂನಿವರ್ಸಿಟಿಯವರಿಗೆ ಕಾಮಗಾರಿ ಮಾಡುವಂತೆ ಯಾವುದೇ ಅನುಮತಿ ಕೊಟ್ಟಿರುವುದಿಲ್ಲ. ಪಥ ಬದಲಾವಣೆಗೆ ಹಾಕಿದ್ರೂ ಅದು ಸಹ ಆಗಿರೋದಿಲ್ಲ. ರಾಜಕಾಲುವೆಯನ್ನೇ ಮುಚ್ಚಿದ್ದು ಯಾವುದೇ ಯೋಜನೆಯ ಅನುಮತಿ ಪಡೆದಿರುವುದಿಲ್ಲ. ಬಂಡೆ ಇರುವ ಜಾಗದ ಬಳಿಯೂ ಸಹ ಕಟ್ಟಿದ್ದು ರೈತರಿಂದ ಸಾಕಷ್ಟು ದೂರುಗಳು ಬರುತ್ತಿವೆ ಎಂದು ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದರು. ಈ ವೇಳೆ ಉಪ ತಹಸೀಲ್ದಾರ್ ಚೈತ್ರ, ರಾಜಸ್ವ ನಿರೀಕ್ಷಕ ವಿಶ್ವನಾಥ್, ಗ್ರಾಮಾಧಿಕಾರಿಗಳಾದ ಸುಬ್ರಹ್ಮಣ್ಯ, ರಾಮಚಂದ್ರ, ಲಾವಣ್ಯ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశండు. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಗುಣಮಟ್ಟದ ಪೌಷ್ಟಿಕ ಆಹಾರದ ಜೊತೆಗೆ ಆರೋಗ್ಯ ತಪಾಸಣೆ ಮಾಡಲಾಗುತ್ತದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್ ಹೇಳಿದರು.
ಮಾಲೂರು ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆ ಆವರಣದಲ್ಲಿರುವ ಜಿಲ್ಲಾ ಆಯುಷ್ ಆಸ್ಪತ್ರೆ ರಾಷ್ಟ್ರೀಯ ಅಭಿಯಾನದಡಿ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಆಯುಷ್ ಆರೋಗ್ಯ ಶಿಬಿರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್ ಭಾಗವಹಿಸಿ ಮಾತನಾಡಿ, ಸರ್ಕಾರದ ಆದೇಶದಂತೆ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವಿವಿಧ ರೀತಿಯ ಪೌಷ್ಟಿಕ ಆಹಾರದ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿ ತಾಲೂಕು ಅಧಿಕಾರಿಗಳು ಮೇಲ್ವಿಚಾರಕರದ್ದಾಗಿದೆ. ಅದರಂತೆ ಪ್ರತಿ ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಲಾಗುತ್ತದೆ. ಪ್ರತಿನಿತ್ಯ ವಿವಿಧ ರೀತಿಯ ಮೊಳಕೆ ಕಟ್ಟಿದ ಸಾಂಬಾರ್, ಮೊಟ್ಟೆ, ಬಾಳೆಹಣ್ಣು ನೀಡುವ ಮೂಲಕ ಆರೋಗ್ಯವಂತ ವಿದ್ಯಾರ್ಥಿಗಳಾಗಿ ಮಾಡಲಾಗುತ್ತದೆ ಎಂದರು. ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ವಿದ್ಯಾರ್ಥಿ ನಿಲಯಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾನ್ಯ ಆಯುಷ್ ಡಿಪಾರ್ಟ್ಮೆಂಟಿಂದ ಎಲ್ಲ ಡಾಕ್ಟರ್ಸ್ ಬಂದು ಈ ದಿನ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಅವರ ಚಿಕಿತ್ಸೆಯನ್ನು ಉತ್ತಮ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ನಾಗಪದ್ಮ, ಶಿವಾರ ಪಟ್ಟಣ ಡಾಕ್ಟರ್ ಕಮಲ್, ಚಿಕ್ಕ ತಿರುಪತಿ ಡಾಕ್ಟರ್ ಸುಮಿತ್ರಾ, ಮುಳಬಾಗಿಲು ಡಾಕ್ಟರ್ ಮೊಯಿನ್ ಖಾದರ್ ಅಜೀಜ್, ಕೋಲಾರ ಹೋಮಿಯೋಪತಿ ಆಸ್ಪತ್ರೆಯ ಡಾಕ್ಟರ್ ನಂದಿನಿ ಮತ್ತಿತರರು ಹಾಜರಿದ್ದರು. ಕೇಶವಿ ನ್ಯೂಸ್ ಟಿವಿ, ಮಾಲೂರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಯಾರನ್ನೇ ಆಯ್ಕೆ ಮಾಡಿದರೂ ಬಿಜೆಪಿ ಅಭ್ಯರ್ಥಿ ಗೆಲ್ಲಲು ಮುಖಂಡರು, ಕಾರ್ಯಕರ್ತರು ಶ್ರಮಿಸಬೇಕು. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಸೂಚನೆಯಂತೆ ಪ್ರವಾಸಿ ಕಾರ್ಯಕರ್ತರ ಸಭೆ ಮಾಡಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕುಗಳ ಬಿಜೆಪಿ ಮಂಡಲಗಳಿಂದ ಪ್ರವಾಸಿ ಕಾರ್ಯಕರ್ತರ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಪ್ರವಾಸಿ ಕಾರ್ಯಕರ್ತರ ಕಾರ್ಯಾಗಾರವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಉದ್ಘಾಟಿಸಿ ಮಾತನಾಡಿ, ಕೇಂದ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಬೇಕು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರನ್ನೇ ಆಯ್ಕೆ ಮಾಡಿದ್ರೂ ಬಿಜೆಪಿ ಅಭ್ಯರ್ಥಿ ಗೆಲ್ಲಲು ಮುಖಂಡರು, ಕಾರ್ಯಕರ್ತರು ಶ್ರಮಿಸಬೇಕು. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಸೂಚನೆಯಂತೆ ಪ್ರವಾಸಿ ಕಾರ್ಯಕರ್ತರ ಸಭೆ ಮಾಡಲಾಗಿದೆ. ಪ್ರವಾಸಿ ಕಾರ್ಯಕರ್ತರು ತಮ್ಮ ಬೂತ್ ಹೊರತುಪಡಿಸಿ ಬೇರೆ ಬೂತ್ಗಳಿಗೆ, ವಾರ್ಡ್ಗಳಿಗೆ ಸಂಚರಿಸಿ ಬಿಜೆಪಿ ಪಕ್ಷದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಬೇಕೆಂದು ತಿಳಿಸಿದರು. ಪ್ರವಾಸಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ, ಕಟ್ಟ ಕಡೆ ವ್ಯಕ್ತಿಯನ್ನು ಭೇಟಿ ಮಾಡಿ ಇಡೀ ದೇಶದಲ್ಲಿ ಸುಮಾರು 2014ರಿಂದ 2024ರವರೆಗೂ ನಮ್ಮ ಭಾರತೀಯ ಜನತಾ ಪಕ್ಷದ ನೆಚ್ಚಿನ ವಿಶ್ವವಿಖ್ಯಾತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ನಾನು ಸೋತಿದ್ದೇನೆಂದು ಧೃತಿಗೆಟ್ಟಿಲ್ಲ. ಕಾರ್ಯಕರ್ತರು, ಮುಖಂಡರು ನನ್ನೊಂದಿಗೆ ಇದ್ದಾರೆ. ಕ್ಷೇತ್ರ ಬಿಟ್ಟು ಪಲಾಯನ ಮಾಡಿಲ್ಲ. ಕಾಲಚಕ್ರ ತಿರುಗುತ್ತಿದ್ದಂತೆ ಬಿಜೆಪಿಗೂ ಅಧಿಕಾರ ಬಂದೇ ಬರುತ್ತದೆ ಎಂದಿದ್ದಾರೆ. ಮತ್ತೊಂದು ದೌರ್ಜನ್ಯಗಳು, ದಬ್ಬಾಳಿಗಳು ನಿಲ್ಲಬೇಕಾದ್ರೆ ಕ್ಷೇತ್ರದಲ್ಲಿ ನಾವು ಸಂಸದರನ್ನ ಗೆಲ್ಸ್ಕೋಬೇಕಾಗಿದೆ. ಯಾರಿಗೆ ಟಿಕೆಟ್ ಕೊಡ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಗೆ ಇಲ್ಲಿ ಗುಂಪುಗಾರಿಕೆ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನಾವೆಲ್ಲ ಬಿಜೆಪಿ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಇಡೀ ಕ್ಷೇತ್ರದಲ್ಲಿ ನಾವು ದುಡಿಬೇಕು ಅಷ್ಟೇ. ನಿಮ್ಮಲ್ಲಿರ್ತಕ್ಕಂಥವ್ರು ಕೊಟ್ಟರು ನಾವು ರೆಡಿ ಆಗ್ಬೇಕು, ಇಲ್ಲಿರ್ತಕ್ಕಂಥವ್ರು ಕೊಟ್ಟರು ನಾವು ರೆಡಿ ಆಗ್ಬೇಕು, ಇನ್ನ ಅಲ್ಲಿರ್ತಕ್ಕಂಥವ್ರು ಕೊಟ್ಟರು ನಾವು ರೆಡಿ ಆಗ್ಬೇಕು. ಆಕಾಂಕ್ಷಿಗಳು ಬೇಜಾನ್ ಇರ್ತೀವಿ. ಈ ವೇಳೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ನಾಗಭೂಷಣ್, ಸಹ ಉಸ್ತುವಾರಿ ವೆಂಕಟೇಶ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪಾತಪಾಳ್ಯ ಸುರೇಶ್, ಮಂಡಳ ಅಧ್ಯಕ್ಷ ಆರ್ ಪ್ರತಾಪ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಲೋಕಸಭಾ ಚುನಾವಣೆ ಘೋಷಣೆಗೆ ಕೆಲವೇ ದಿನಗಳಿವೆ. ಎಲ್ಲ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ತಾಲೀಮು ಮಾಡಿಕೊಳ್ಳುತ್ತಿವೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಕನಿಷ್ಠ 20 ಸೀಟು ಗೆಲ್ಲುವ ಗುರಿ ಹೊಂದಿದೆ. ಕ್ಷೇತ್ರವಾರು ಪ್ರಚಾರ ಸಮಿತಿಗಳನ್ನು ರಚಿಸಿ ಪಕ್ಷದ ಪರ ಪ್ರಚಾರಕ್ಕೆ ಸಿದ್ಧತೆಗೊಳಿಸಿಕೊಳ್ಳುತ್ತಿದ್ದಾರೆ. ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಆಯಾ ರಾಜಕೀಯ ಪಕ್ಷಗಳು ತಮ್ಮ ಕಾರ್ಯಕರ್ತರನ್ನು ಚುರುಕುಗೊಳಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಕ್ಷೇತ್ರವಾರು ಪ್ರಚಾರ ಸಮಿತಿಗಳನ್ನು ಮಾಡಿ ಅವರಿಗೆ ಸಂಘಟನೆ ಜವಾಬ್ದಾರಿಗಳನ್ನು ನೀಡುತ್ತಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳ ಪಟ್ಟಿ ಘೋಷಿಸಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಕಾರ್ಮಿಕ ಘಟಕ ಕೋನಪಲ್ಲಿ ಕೋದಂಡ ಜಿಲ್ಲಾ ಕಾರ್ಯದರ್ಶಿಯನ್ನಾಗಿ ಮಂಡಿಕಲ್ ನವೀನ್ ಕುಮಾರ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಮಂಜುನಾಥ್, ಉಪಾಧ್ಯಕ್ಷರಾಗಿ ಬಚ್ಚೇಗೌಡರನ್ನ ಆಯ್ಕೆ ಮಾಡಿ ಪತ್ರ ವಿತರಣೆ ಮಾಡಿದರು. ಇದೇ ವೇಳೆ ಕಾರ್ಮಿಕ ಘಟಕಗಳ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಹೆಸರು ಘೋಷಿಸಿದರು. ಈಗ ನವೀನ್ ಅಂತ ನಮ್ಮ ಯುವಕರು ಬಹಳಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರ್ತಕ್ಕಂಥವರು, ಅವರನ್ನು ತಾಲೂಕು ಪ್ರಚಾರ ಸಮಿತಿ ಕಾರ್ಯದರ್ಶಿಯಾಗಿ ನವೀನ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ನಂತರ ಮಂಜುನಾಥ್ ಅಂತ ಶಿಡ್ಲಘಟ್ಟ ಬ್ಲಾಕ್ ಗ್ರಾಮಾಂತರ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ಅದೇ ಇದರಲ್ಲಿ ಉಪಾಧ್ಯಕ್ಷರಾಗಿ ಆ ಗ್ರಾಮಾಂತರ ಬ್ಲಾಕಲ್ಲಿ ಉಪಾಧ್ಯಕ್ಷರಾಗಿ ಬಸರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ನಾರಾಯಣ ಸ್ವಾಮಿ ಅವ್ರನ್ನ ಇದು ಮಾಡಿದ್ದೀವಿ, ಕಾರ್ಯದರ್ಶಿ ಮಾಡಿದ್ದೀವಿ. ಇನ್ನು ಅನೇಕ ಮುಖಂಡರನ್ನ ಇನ್ನು ಮುಂದಿನ ದಿನಗಳಲ್ಲಿ ನಾವು ಪಕ್ಷ ಸಂಘಟನೆ ಮಾಡೋದಕ್ಕೆ ಭಾಳಷ್ಟು ಹುಮ್ಮಸ್ಸಾಗಿ ಯುವಕರು ನಾವೆಲ್ಲ ಸೇರಿ ಹುಮ್ಮಸ್ಸಾಗಿ ದುಡಿಯೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷ ನಾಯನಹಳ್ಳಿ ನಾರಾಯಣಸ್ವಾಮಿ, ಮಮತಾ ಮೂರ್ತಿ, ಕಿಸಾನ್ ಘಟಕ ರಾಮಕೃಷ್ಣಪ್ಪ, ವಕೀಲ ಚಂದ್ರಶೇಖರ್, ಲಕ್ಷ್ಮಣ್, ಅಜಿತ್ ಪ್ರಸಾದ್ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಂವಿಧಾನದ 75ನೇ ಅಮೃತ ಮಹೋತ್ಸವದ ಪ್ರಯುಕ್ತ ಸಂವಿಧಾನ ಜಾಗೃತಿ ಜಾಥಾ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣಕ್ಕೆ ಆಗಮಿಸಿತು. ಈ ವೇಳೆ ಅದ್ದೂರಿಯಾಗಿ ಡೋಲು ಕುಣಿತ, ಹುಲಿ ಕುಣಿತ ಜೊತೆಗೆ ಕಳಶ ಹೊತ್ತು ಸಂವಿಧಾನ ಶಿಲ್ಪಿ ರಥವನ್ನು ಸ್ವಾಗತಿಸಿದರು. 75ನೇ ಅಮೃತ ಮಹೋತ್ಸವದ ಪ್ರಯುಕ್ತ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಿ 4 ದಿನಗಳ ಕಾಲ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಥ ಸಂಚಾರ ಮಾಡಲಿದೆ. ಕೊರಟಗೆರೆ ಪಟ್ಟಣದಲ್ಲಿ ಜಾಥಾ ಮುಗಿಸಿಕೊಂಡು ಚನ್ನರಾಯನ ದುರ್ಗ ಹೋಬಳಿಯ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ವೇಳೆ ಕಾರ್ಯನಿರ್ವಹಣಾ ಅಧಿಕಾರಿಗಳ ಆದೇಶದ ಮೇರೆಗೆ ಅಗ್ರಹಾರ ಗ್ರಾಮದಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಡೋಲು ಕುಣಿತ, ಹುಲಿ ಕುಣಿತ ಜೊತೆಗೆ ಕಳಶ ಹೊತ್ತು ಸಂವಿಧಾನ ಶಿಲ್ಪಿ ರಥವನ್ನು ಸ್ವಾಗತಿಸಿದರು. ಸರ್ಕಾರಿ ಶಾಲೆಯಲ್ಲಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಸಮಾರಂಭವನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದ ಗ್ರಾಮಸ್ಥರು ಹಾಗೂ ಪಂಚಾಯತ್ ಅಧಿಕಾರಿಗಳು, ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಮಂಜುನಾಥ್, ಕೆಎಸ್ಸಿಪಿಐ ಅನಿಲ್, ಆರ್ಪಿ ಜೊತೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ನಮ್ಮ ತೋಟ, ಮನೆ, ಭೂಮಿ, ನಮ್ಮ ನೀರು, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಗಾಳಿ ಉಳಿದು ಉತ್ತಮಗೊಳ್ಳಬೇಕಾದ್ರೆ ರೈತನ ಕೈಯಲ್ಲಿ ಭೂಮಿ ಇರಬೇಕು ಹಾಗೂ ದೇಶದಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಂತಾಮಣಿ ತಾಲೂಕು ಘಟಕದಿಂದ ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿ ಕತ್ತಿರೆಗುಪ್ಪೆ ಗ್ರಾಮದ ಡಿಪೋ ಚಲಪತಿಯವರ ತೋಟದಲ್ಲಿ ಸಂಘದ ಸದಸ್ಯರಿಗೆ 1 ದಿನದ ಕಾರ್ಯಾಗಾರ ಹಾಗೂ ಅಂಬಾಜಿ ದುರ್ಗ ಹೋಬಳಿ ಘಟಕದ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಪಾಲ್ಗೊಂಡು ಮಾತನಾಡಿ, ರಾಜ್ಯದಲ್ಲಿ ರೈತರಿಗೆ ಮಾರಕವಾಗಿರುವ ಕೃಷಿ ಕಾಯ್ದೆಯನ್ನು ಸರ್ಕಾರ ರದ್ದುಗೊಳಿಸಬೇಕು, ರೈತರು ಬೆಳೆದ ಬೆಳೆಗಳಿಗೆ ಗರಿಷ್ಠ ದರ ಕೊಡಬೇಕು, ರೈತರ ಪರವಾಗಿರುವ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಕ್ಕೆ ತರಲು ನಮ್ಮನ್ನ ಆಳುವ ಸರ್ಕಾರಗಳು ವಿಫಲವಾಗಿದ್ದು, ಇಡೀ ದೇಶದ ರೈತರ ಹಿತದೃಷ್ಟಿಯಿಂದ ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಅನುಷ್ಠಾನಗೊಳಿಸಬೇಕು. ನಾಳೆಯ ಭವಿಷ್ಯಕ್ಕೆ ನಮ್ಮ ಮಕ್ಕಳನ್ನು ಕೃಷಿ ಕ್ಷೇತ್ರದಲ್ಲಿ ಕಾಪಾಡಲಿಕ್ಕೆ ಕರ್ನಾಟಕದಲ್ಲಿ ಕೃಷಿ ಕಾಯ್ದೆ ರದ್ದಾಗಬೇಕೆಂದರು. ಕನಿಷ್ಠ ಅಂದ್ರೂ ಸ್ವಾಮಿನಾಥನ್ ವರದಿ ಪ್ರಕಾರ ಇದೆಯಾ? ಅದು ಇಲ್ಲ. ಹಾಗಾಗಿ ಬಂಧುಗಳೇ, ನಮಗೆ ಮೂಲ ಬೇರು ಇಲ್ಲಿಂದಲೇ ಪ್ರಾರಂಭ ಆಗ್ಬೇಕು. ನಾವು ಡಾಕ್ಟರ್ ಸ್ವಾಮಿನಾಥನ್ ಅವರು ನಾವು ಪರಸ್ಪರ ಆರ್ಗ್ಯುಮೆಂಟ್ಗಳನ್ನ ಮಾಡಿದ್ವಿ, ಅವರಿಗೆ ಅನೇಕ ಸಲಹೆಗಳನ್ನ ಕೊಟ್ಟಿದ್ವಿ. ನೀವು C2+50 ಅಂತ ಏನ್ ಕರಿತೀರಿ ಫಾರ್ಮುಲಾ, ನಿಮ್ C2 ಇದೆಯಲ್ಲ ಅದು C3 ಮಾಡ್ಕೊಳ್ಳಿ. ಈ ಕಾರಣಕ್ಕೆ ಇದು ಮೈನಸ್.
ಇದು C4 ಮಾಡಿಕೊಳ್ಳಿ. ಇದು ಕಾರಣ ಈ ಮೈನಸ್ಗೆ. ಸಿ ಅದೇನಿದೆ 4, 5, 6, 7, 11 ವರ್ಗ ನಾವು ಅಡ್ವೈಸ್ ಮಾಡಿದ್ವಿ ಸ್ವಾಮಿನಾಥನ್ ಅವ್ರಿಗೆ. ಹೌದಂತೇಳಿ ಅವ್ರು ಸರಿ ಅಂತೇಳಿ ಒಪ್ಪಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ, ಜಿಲ್ಲಾಧ್ಯಕ್ಷ ರಾಮನಾಥ್, ತಾಲೂಕು ಅಧ್ಯಕ್ಷ ಸೀಕಲ್ ರಮಣಾರೆಡ್ಡಿ, ಇಒ ಆನಂದ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಚಿಂತಾಮಣಿ ತಾಲೂಕು ಗೌರವಾಧ್ಯಕ್ಷ ಸಿದ್ದು ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಏರಿರುವ ಕಾರಣ ಪೌರ ಕಾರ್ಮಿಕರನ್ನು ತೆಗೆದುಕೊಳ್ಳಬೇಕು. 31 ವಾರ್ಡುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳಬೇಕು. ಸ್ವಚ್ಛತೆ ಹಾಗೂ ಶುಚಿತ್ವ ಕಾರ್ಯ ವೇಗವಾಗಿ ನಡೆಯಬೇಕೆಂದು ಜಿಲ್ಲಾಧಿಕಾರಿ ರವೀಂದ್ರ ಹೇಳಿದರು. ಗೌರಿಬಿದನೂರು ನಗರಸಭೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಭಾಗವಹಿಸಿ ಮಾತನಾಡಿ, ಗೌರಿಬಿದನೂರು ನಗರವನ್ನು ಸ್ವಚ್ಛವಾಗಿ ನಮ್ಮ ಮನೆಯಂತೆ ನೋಡಿಕೊಳ್ಳಬೇಕು. ತೊಂಡೆಬಾವಿ ಹಾಗೂ ಇತರೆ ಭಾಗಗಳಲ್ಲಿ ಇನ್ನೂ ಪ್ಲಾಸ್ಟಿಕ್ ಬಳಕೆ ಇರುವುದರಿಂದ ರಸ್ತೆಯ 2 ಬದಿಗಳಲ್ಲಿ ಪ್ಲಾಸ್ಟಿಕ್ ಇದೆ. ಇಷ್ಟು ದಿನ ಸಂಗ್ರಹವಾದ ಪ್ಲಾಸ್ಟಿಕ್ ಎಷ್ಟು ಟನ್ ಇದೆ ಎಂಬುದನ್ನು ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು ಹಾಗೂ ಅದನ್ನು ಹೇಗೆ ನಾಶಪಡಿಸಬೇಕೆಂಬ ಬಗ್ಗೆ ಮಾಹಿತಿ ನೀಡಬೇಕು. ನಗರಸಭೆ ಸದಸ್ಯ ಕಲೀಮುಲ್ಲಾ, ನನ್ನ ವಾರ್ಡಿನಲ್ಲಿ 3 ವರ್ಷಗಳಿಂದ 1 ರೂಪಾಯಿ ಕೆಲಸ ಮಾಡಿಸಲಿಲ್ಲ. ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದಾಗ ನಗರಸಭೆ ಇನ್ನಷ್ಟು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇದೆ ಎಂದು ಹೇಳಿದರು. ನಮ್ಮ ಅಭಿವೃದ್ಧಿ ಕೆಲಸಗಳು ಅಂದರೆ ಇಂದಿನ ಬಜೆಟ್ನಲ್ಲಿ ತೆಗೆದುಕೊಂಡಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತು ಹೊಸದಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಅಂದಾಗ ತಾವು ಜನರ ಮಧ್ಯದಲ್ಲಿರೋದ್ರಿಂದ ಜನರ ಅಹವಾಲುಗಳು ಹೇಳ್ತಾ ಇರ್ತಾರೆ. ನಿಮ್ಮ ಬಗ್ಗೆ ನಿಮ್ಮ ಹತ್ರ ಅವರು ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ. ಹಾಗೆಯೇ ನಗರದ ಒಂದು ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಜನರ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ, ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ, ಸ್ವಚ್ಛತೆಗೆ ಸಂಬಂಧಪಟ್ಟಂತೆ, ವೈಯಕ್ತಿಕ ಏನು ನಮ್ಮ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಕಲ್ಯಾಣ. ಈ ವೇಳೆ ಸದಸ್ಯರಾದ ಮೋಹನ್, ಮಂಜುಳಾ, ಗೋಪಿನಾಥ್, ಫಾರೀದ್ ಮಾತನಾಡಿದರು. ಸಭೆಯಲ್ಲಿ ತಹಸೀಲ್ದಾರ್ ಮಹೇಶ್ ಎಸ್ಪತ್ರಿ, ಪೌರಾಯುಕ್ತೆ ಗೀತಾ, ಡಿಎಂ, ರೈತ ಮುಖಂಡ ರಾಜು, ಶೋಭಾ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಪ್ರಯಾಣಿಕರಿಗೆ ಅನುಕೂಲ ಆಗಲೆಂದು ಸರ್ಕಾರ ಅಶ್ವಮೇಧ ಬಸ್ಗಳನ್ನು ಜಾರಿ ಮಾಡಿದ್ದು, ಸಾರ್ವಜನಿಕರು ಈ ಬಸ್ಗಳ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಾರಿಗೆ ಜಿಲ್ಲಾಧಿಕಾರಿ ಹಿಮವರ್ಧನ್ ತಿಳಿಸಿದರು. ಚಿಂತಾಮಣಿ ನಗರ ಸರ್ಕಾರಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಚಿಂತಾಮಣಿ ಘಟಕದಿಂದ ಹಮ್ಮಿಕೊಂಡಿದ್ದ ಹೊಸ 5 ಅಶ್ವಮೇಧ ಬಸ್ಗಳಿಗೆ ಚಾಲನೆ ನೀಡಿ ಸಾರಿಗೆ ಜಿಲ್ಲಾಧಿಕಾರಿ ಹಿಮವರ್ಧನೆ ಮಾತನಾಡಿ, ಪಾಯಿಂಟ್ ಟು ಪಾಯಿಂಟ್ಗೆ ಶೀಘ್ರವಾಗಿ ತಲುಪಲು ಈ ಅಶ್ವಮೇಧ ವಾಹನಗಳನ್ನು ರೂಪಿಸಿದ್ದು, ಇವು ಚಿಂತಾಮಣಿಯಿಂದ ಬೆಂಗಳೂರಿಗೆ ತಡರಹಿತವಾಗಿ ಸಂಚರಿಸಲಿವೆ ಎಂದರು. ಇನ್ನು ಈ ಬಸ್ಗಳು ಮಾಮೂಲಿ ಸಾರಿಗೆ ಬಸ್ಗಳಿಗಿಂತಲೂ ವಿಭಿನ್ನವಾಗಿದ್ದು, ಆರಾಮವಾಗಿ ಕುಳಿತುಕೊಳ್ಳಲು ಆಸನಗಳು, ಎಲ್ಇಡಿ ಬೋರ್ಡ್ ಸೇರಿದಂತೆ ಬಹಳ ವೈಶಿಷ್ಟ್ಯವಾಗಿವೆ. ಇದರಲ್ಲಿ ಪ್ರಯಾಣಿಕರು ಆರಾಮವಾಗಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಸೇರಬಹುದು ಎಂದ ಅವರು, ಈ ಬಸ್ಗಳು ತಡರಹಿತವಾಗಿದ್ದು, ಚಿಂತಾಮಣಿ ಬಿಟ್ಟರೆ ಬೆಂಗಳೂರಿನಲ್ಲಿ ಮಾತ್ರ ನಿಲ್ಲಿಸಲಾಗುವುದು. ಒಂದು ವೇಳೆ ಮಧ್ಯದಲ್ಲಿ ಇಳಿಯಬೇಕಾದರೆ ಪೂರ್ಣ ಪ್ರಮಾಣದ ಟಿಕೆಟ್ ಪಡೆದು ಕೋರಿಕೆಯ ಮೇರೆಗೆ ಇಳಿಯಬೇಕಾಗುತ್ತದೆ ಎಂದರು. ವಿಭಾಗ ಚಿಂತಾಮಣಿ ಘಟಕದಿಂದ ಇವತ್ತು 5 ಅಶ್ವಮೇಧ ಕ್ಲಾಸಿಕ್ ಬಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಇದರ ವಿಶೇಷತೆ ಏನಂದರೆ, ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳಿಗಿಂತ ಹೆಚ್ಚು ಕಂಫರ್ಟಬಿಲಿಟಿ ಇರುತ್ತೆ, ನ್ಯೂಮ್ಯಾಟಿಕ್ ಡೋರ್ ಇರುತ್ತೆ, ಮತ್ತು ನಮ್ಮ ಎಲ್ಇಡಿ ಬೋರ್ಡ್ ಇರುತ್ತೆ, ಮತ್ತು ಅದಲ್ಲದೆ ಲೆಗ್ ರೂಮ್ ಜಾಸ್ತಿ ಇರುತ್ತೆ, ಸೀಟ್ ಕಂಫರ್ಟ್ ಎಲ್ಲ ಚೆನ್ನಾಗಿರುತ್ತೆ, ಐಬ್ಯಾಕ್ ಸೀಟ್ಸ್ ಇರುತ್ತೆ. ಸೊ ಇದು ಪಾಯಿಂಟ್ ಟು ಪಾಯಿಂಟ್ ಆಪ್ರೇಟ್ ಮಾಡೋ ಸದುದ್ದೇಶ ಇಟ್ಕೊಂಡಿದ್ದೀವಿ.
ಅಂದರೆ ಇದು ಚಿಂತಾಮಣಿಯಿಂದ ಬೆಂಗಳೂರು ಇರ್ಬೋದು ಅಥವಾ ಯಾವುದೇ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಸಾರ್ವಜನಿಕರು ಪ್ರಯಾಣ ಮಾಡಬೇಕಾದ್ರೆ ಕೆಲವೊಂದು ಅರ್ಜೆಂಟಾಗಿ ಪ್ರಯಾಣಿಕರು ಅಂದರೆ ಸ್ಟೂಡೆಂಟ್ಸ್ ಇರ್ಬೋದು ಮುಖ್ಯವಾಗಿ, ಅಥವಾ ಮಹಿಳಾ ಪ್ರಯಾಣಿಕರು ಇರ್ಬೋದು, ನೌಕರಿ ಅಂದರೆ ಜಾಬ್ ಮಾಡೋರು ಇರ್ಬೋದು, ಬಿಸ್ನೆಸ್ ಮಾಡೋರು ಇರ್ಬೋದು. ಈಗ ಏನಾಗುತ್ತೆ, ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗಿರೆಡ್ಡಿ, ಚಿಂತಾಮಣಿ ಇಒ ಆನಂದ್, ಡಿವೈಎಸ್ಪಿ ಮುರಳೀಧರ್, ಪೌರಾಯುಕ್ತೆ ಚಲಪತಿ, ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ, ಚಿಂತಾಮಣಿ ಸಾರಿಗೆ ಘಟಕದ ವ್ಯವಸ್ಥಾಪಕಿ ಸರಿತಾ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈ ಬಾರಿ ಚುನಾಯಿತ ಆಡಳಿತ ಮಂಡಳಿ ಇಲ್ಲದೆ ಆಡಳಿತಾಧಿಕಾರಿಗಳೇ ಬಜೆಟ್ ಮಂಡನೆ ಮಾಡಲಿದ್ದಾರೆ. 2024-25ನೇ ಸಾಲಿನ ಆಯವ್ಯಯ ಮಂಡನೆಗೆ ಸಕಲ ಸಿದ್ಧತೆ ನಡೆಸಲು ಆಡಳಿತಾಧಿಕಾರಿಯಾದ ಜಿಲ್ಲಾಧಿಕಾರಿಗಳು ಇಂದು ನಗರಸಭೆ ಸದಸ್ಯರ ಸಭೆ ನಡೆಸಿ ಬಜೆಟ್ಗೆ ಪೂರಕವಾದ ಸಮಸ್ಯೆಗಳು, ಹೊಸ ಯೋಜನೆಗಳು, ನಗರದ ಜನ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲು ಸಲಹೆಗಳನ್ನ ಪಡೆದರು. ಚಿಕ್ಕಬಳ್ಳಾಪುರ ನಗರಸಭೆಗೆ 2024-25ನೇ ವರ್ಷದ ಬಜೆಟ್ ಮಂಡನೆಗೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ರವೀಂದ್ರ ಅವರು ವಾರದ ಹಿಂದೆ ಸಾರ್ವಜನಿಕ ಸಂಪರ್ಕ ಸಭೆಯನ್ನ ನಗರಸಭಾ ಆವರಣದಲ್ಲಿಯೇ ಹಮ್ಮಿಕೊಂಡಿದ್ರು. ಆದರೆ ಅಂದು ನಗರಸಭೆ ಸದಸ್ಯರಿಗೆ ಸರಿಯಾದ ಮಾಹಿತಿ ಇಲ್ಲ ಅನ್ನೋ ಕಾರಣಕ್ಕೆ ಅಂದು ನಗರಸಭೆ ಸದಸ್ಯರು ಸಭೆ ಬಹಿಷ್ಕರಿಸಿದ್ರು. ನಗರಸಭೆ ಸದಸ್ಯರಿಗೆ ಪ್ರತ್ಯೇಕ ಸಭೆ ನಡೆಸಿದ ಡಿಸಿ ವಾರ್ಡುವಾರು ಇರುವ ಸಮಸ್ಯೆಗಳು, ಆಗಬೇಕಾದ ಅಭಿವೃದ್ಧಿ ಕಾಮಗಾರಿಗಳ ಪಟ್ಟಿ ಮಾಡಿದ್ರು. ಸದಸ್ಯರೆಲ್ಲರೂ ಅವರವರ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ. ಇನ್ನು ಏನೇನು ಸಮಸ್ಯೆಗಳಿದ್ದಾವೆ, ಯಾರು ಏನು ಬೇಡಿಕೆ ಇಟ್ಟಿದ್ದಾರೆ ಅನ್ನೋದನ್ನ ಡಿಸಿ ರವೀಂದ್ರ ಅವರು ಮಾಧ್ಯಮಗಳಿಗೆ ವಿವರ ನೀಡಿದ್ರು. ವಾರ್ಡ್ಗಳಲ್ಲಿ ಅನೇಕ ಸಮಸ್ಯೆಗಳು ಇದೆ. ಬಹಳಷ್ಟು ಸದಸ್ಯರುಗಳು ಅದೆಲ್ಲದನ್ನು ಕೂಡ ನಮಗೆ ಗಮನಕ್ಕೆ ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಚರಂಡಿಗಳನ್ನು ಕ್ಲೀನಿಂಗ್ ಮಾಡಿಸ್ತಕ್ಕಂಥದ್ದು, ಹಾಗೆಯೇ ಪ್ರತಿ ದಿನವೂ ಕೂಡ ಕಸದ ಒಂದು ವಿಲೇವಾರಿ ಆಗಬೇಕು. ಕೆಲವು ವಾರ್ಡ್ಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಆಟೋ ಟಿಪ್ಪರ್ಗಳನ್ನು ಕೊಡಬೇಕು ಅಂತಲೂ ಕೂಡ ಅವರು ಕೇಳ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಇದರಲ್ಲಿ ಏನು ಉಳಿತಾಯದ ಒಂದು ಹಣ ಇತ್ತು, ಅದರಲ್ಲಿ ಒಂದಿಷ್ಟು ಆಟೋ ಟಿಪ್ಪರ್ಗಳನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಟೆಂಡರ್ ಫ್ಲೋಟ್ ಮಾಡಿ ಅದು ಅಂತಿಮ ಹಂತಕ್ಕೆ ಆಲ್ರೆಡಿ ವರ್ಕ್ ಆರ್ಡ್ರನ್ನು ಕೂಡ ನಾವು ಕೊಟ್ಟಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಆಟೋ ಟಿಪ್ಪರ್ಗಳು ಬರುತ್ತೆ. ಅದರ ಜೊತೆಗೆ ನಾವು ಡ್ರೈವರು ಮತ್ತು ಲೋಡರ್ಗಳನ್ನು ಕೂಡ ನೇಮಕ ಮಾಡಲಿಕ್ಕೆ ನಾನು ಆಡಳಿತಾತ್ಮಕ ಅನುಮೋದನೆಯನ್ನು ಕೂಡ ನೀಡಿದ್ದೇನೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ.
ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರ ಬಣದ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ನಂದಿ ವಿನೋದ್ರನ್ನ ಆಯ್ಕೆ ಮಾಡಲಾಗಿದೆ. ಪೆರೆಸಂದ್ರ ವಿಜಯಕುಮಾರ್ ರಾಜೀನಾಮೆ ನೀಡಿ ಖಾಲಿ ಇದ್ದ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಚಿಕ್ಕಬಳ್ಳಾಪುರ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾಧ್ಯಕ್ಷ ಲೋಕೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸೂಚನೆ ಮೇರೆಗೆ ರಾಜ್ಯಾಧ್ಯಕ್ಷರ ಅನುಮತಿ ಪಡೆದು ನಂದಿ ವಿನೋದನ್ನ ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ತಿಳಿಸಿದರು. ನೂತನವಾಗಿ ಆಯ್ಕೆಯಾಗಿರುವ ನಂದಿ ವಿನೋದ್ ಕರವೇ ಸಂಘಟನೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವವಿದೆ. ಮುಂದಿನ ದಿನಗಳಲ್ಲಿ ಕರವೇ ಸಂಘಟನೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಕನ್ನಡಪರ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ವೇಳೆ ಕಾರ್ಯದರ್ಶಿ ಬಾಲಕೃಷ್ಣ, ಮುನಾವರ್, ರಮೇಶ್, ಸಂತೋಷ್ ಇತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಕುಂಬಾರ ಬೀದಿ ಮಾಳಮ್ಮ ಅಂಗಡಿ ಮುಂದೆ ಅಪರಿಚಿತ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದು, ಬೆಳ್ಳಂಬೆಳಗ್ಗೆ ಸ್ಥಳೀಯರ ಮಾಹಿತಿಯನ್ನು ಪಡೆದ ಪುರಸಭಾ ಮಾಜಿ ಸದಸ್ಯ ಕುಮಾರ್ ಅವರು ಕೂಡಲೇ ಪೊಲೀಸ್ ಠಾಣೆಗೆ ಕರೆ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದರು. ನಂತರ ಆಂಬ್ಯುಲೆನ್ಸ್ ಕರೆಸಿ ಶವವನ್ನು ಹೆಚ್ಚಿನ ತನಿಖೆಗೆ ಶವಾಗಾರಕ್ಕೆ ಕಳುಹಿಸಿಕೊಡಲಾಯಿತು. ಪುರಸಭಾ ಮಾಜಿ ಸದಸ್ಯ ಕುಮಾರ್ ಮಾತನಾಡಿ, ಇಲ್ಲಿನ ಸ್ಥಳೀಯ ಮಾಹಿತಿಯನ್ನು ಆಧರಿಸಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿದೆ. ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿ ಶವವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಚಿಂದಿ ಆಯುವ ವ್ಯಕ್ತಿ ಎಂದು ಹೇಳಲಾಗ್ತಿದೆ. ಸ್ಥಳೀಯವಾಗಿ ಮಾಹಿತಿ ಪಡೆದು ಪೊಲೀಸರಿಗೆ ತಿಳಿಸಲಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಮಾಜಿಕ ಜಾಲತಾಣಗಳಲ್ಲಿ ಬಟ್ಟೆ ವ್ಯಾಪಾರಿ ವಿಡಿಯೋ ವೈರಲ್. 1000ಕ್ಕೆ 10 ಕೊರಿಯನ್ ಟಿ-ಶರ್ಟ್ಗಾಗಿ ನೂಕುನುಗ್ಗಲು, ಟ್ರಾಫಿಕ್ ಜಾಮ್. ಐತಿಹಾಸಿಕ ದಾಖಲೆಗಳು ಈ ದೇಶದ ಜೀವಾಳ. ಶಿಡ್ಲಘಟ್ಟದಲ್ಲಿ ಪತ್ರಗಾರ ಇಲಾಖೆಯಿಂದ ಐತಿಹಾಸಿಕ ದಾಖಲೆಗಳು, ಛಾಯಾಚಿತ್ರಗಳ ಪ್ರದರ್ಶನ. ಸರ್ಕಾರಿ ಜಮೀನು ಒತ್ತುವರಿ ಮಾಡಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳ ಸುರಿಮಳೆ. ಕಂದಾಯ ಇಲಾಖಾ ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಕಾರ್ಯ. ವಿದ್ಯಾರ್ಥಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರದ ಜೊತೆಗೆ ಆರೋಗ್ಯ ತಪಾಸಣೆ. ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ವಿ ಶಿವಕುಮಾರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.